ಮಾಡಿ ಮೋದಿಯವರ ಬಗ್ಗೆ ನಮ್ಗೆ ಕ್ವಶನ್ ಇಲ್ಲ. ಕಳೆದ 9.5 ವರ್ಷದಿಂದಾನು ಮೋದಿಯವರು ದೇವೇಗೌಡರನ್ನ ತುಂಬಾ ಚೆನ್ನಾಗಿ ನಡೆಸ್ಕೊಂಡಿದ್ದಾರೆ. ಎಲ್ಲೇ ಹೋದ್ರು ಅವ್ರ ಕೈ ಮಿಲಾಯಿಸೋದು, ತಪ್ಕೊಳ್ಳೋದು, ಅಂದ್ರೆ ಅವರು ಯಾವಾಗ ಕಾಂಗ್ರೆಸ್ ಜೊತೆ ಇದ್ದಾಗ್ಲೂ ಅವರು ಮೋದಿಯವರು ಅದೇ ರೀತಿ ಟ್ರೀಟ್ಮೆಂಟ್ ಇತ್ತು, ಈಗಲೂ ಅದೇ ಇದೆ. ಆದರೆ ಬಿಜೆಪಿಯಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ, ಕೆಲವರು ಏನು ಅವ್ರ ವಿರುದ್ಧ ಬೆಂಕಿ ಕಾರ್ತಿದ್ರಲ್ಲ, ಅವ್ರು ಹೋಗಿ ಈಗ ನೋಡಿ ಅಲ್ಲಿ ಹೋಗಿ ಮೀಟ್ ಆಗ್ತಾರೋ ಆಲ್ಮೋಸ್ಟ್ ಒಕ್ಕಲಿಗರೆ. ಸಿ.ಟಿ. ರವಿ ಆಗಿರ್ಬೋದು, ಅಶ್ವಥ್ ನಾರಾಯಣ ಆಗಿರ್ಬೋದು, ಸುಧಾಕರ್ ಆಗಿರ್ಬೋದು, ಪ್ರತಾಪ್ ಸಿಂಹ ಆಗಿರ್ಬೋದು, ಹೋಗೋದು ಸಮುದಾಯದ ನಾಯಕರಲ್ವಾ ಸರ್ ಅವರು. ನೀವು ಆದಿಚುಂಚನಗಿರಿ ಮಠಕ್ಕೆ ಹೋದಾಗ್ಲೂ ಅವಾಗ ಬಂದಾಗ್ಲೂ ಅವ್ರ ಕಾಲಿಗೆ ನಮಸ್ಕಾರ ಮಾಡವ್ರೆ. ಅವರು ಒಂದು ಸಮುದಾಯದ ನಾಯಕರು ಇನ್ನೊಂದು ಸಮುದಾಯದ ನಾಯಕರನ್ನ ಭೇಟಿ ಮಾಡೋದು ವೈಯಕ್ತಿಕ ಆಗುತ್ತಲ್ಲ. ನಾನು ಹೇಳ್ತಾ ಇರೋದು ನೀವು ಜೋಡಿಸ್ತಾ ಇದ್ದೀರಾ, ಜೋಡಿಸ್ತಾ ಇರೋದಲ್ಲ, ಆ ಜೋಡಣೆ ಎಲ್ಲೋ ನಿಮ್ದು ಸರಿ ಇಲ್ಲ ಅಂತ ಅಷ್ಟೇ. ಯಾಕೆ ಸರಿ ಇಲ್ಲ? ವಿಜೇಂದ್ರ ಅವರು ಅಧ್ಯಕ್ಷರಾದ ಹೋಗಿದ್ರು. ನಾನು ಹೇಳೋದೇನಂತ ಅಂತಂದ್ರೆ, ಪಾರ್ಟಿ ಅಧ್ಯಕ್ಷರು ಯಾರು, ಪಾರ್ಟಿ ಅಧ್ಯಕ್ಷರು, ವಿರೋಧ ಪಕ್ಷದ ನಾಯಕರು ಯಾರು, ಅವ್ರಕ್ಕಿಂತ ಜಾಸ್ತಿ ವೇಟೇಜ್ ಅವ್ರು ಕೊಡ್ತಾ ಇದ್ದಾರೆ. ಸರಿನಾ? ಇದು ಮುಂದೆ ಹೋಗ್ತಾ 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 ಇದು ಒಂದು ಸಂಘರ್ಷಕ್ಕೆ ಕಾರಣ ಆಗ್ಬೋದು. ಈಗ ಸದ್ಯಕ್ಕೆ ಯಾವಾಗ್ಲೂ ಏನಂತಂದ್ರೆ ಈಗ ಸ್ಟಾರ್ಟಿಂಗ್ ಇರುತ್ತೆ, ನೀವು ಇಲ್ಲ ಅಂತ ಹೇಳ್ಬೋದು. ಬಟ್ ನೋಡಿ, ಯಾವಾಗ್ಲೂ ಏನಂತಾರೆ, ಒಬ್ಬ ವ್ಯಕ್ತಿ 3 ಕಡೆ ಪವರ್ ಸೆಂಟರ್ ಆದಾಗ ಎಲ್ಲೋ ತಿಕ್ಕಾಟಗಳು ಸ್ಟಾರ್ಟ್ ಆಗುತ್ತೆ. ಬಹುಶಃ ತಾವು ನೀವು ತಾವು ದೃಷ್ಟಿಕೋನ ಬಹುಶಃ ಬದಲಾಗಿರ್ಬೋದು. ವಿಶ್ವನಾಥ್ ಅವರು ಯಾಕೆ ಮಾತಾಡಿದ್ರು ಇದ್ರಲ್ಲಿ ಓಪನ್ ಆಗಿ ಮಾತಾಡ್ತಾರೆ ಅಶೋಕ್ ಅವ್ರ ವಿರುದ್ಧ, ನಿಮ್ ಪಕ್ಷದವ್ರೆ. ಈಗ ಅವರು ನಮ್ಮ ಪಕ್ಷದಲ್ಲಿ ಇದ್ರು ಇವಾಗ ಅವರು ಟೆಕ್ನಿಕಲ್ ಆಗಿ ನಮ್ಮ ಪಕ್ಷದಲ್ಲಿ ಇದಾರೆ ಅಷ್ಟೇ, ದೈಹಿಕವಾಗಿ ಮಾನಸಿಕವಾಗಿ ಅವರು ಕಾಂಗ್ರೆಸ್ ಜೊತೆ ಇದ್ದಾರೆ. ಎಲ್ಲರಿಗೂ ಗೊತ್ತಿರೋದು ಸರ್ಕಾರ ಜೊತೆ ಕೆಲವರು ಏನ್ ಮಾಡ್ತಾರೆ, ಬಂದಿಲ್ಲ ನಾನು ಅಂತ ಹೇಳ್ತಾರೆ. ಈಗ ಒಂದ್ ವಿಷಯ ಹೇಳ್ತೀನಿ ಕೇಳಿ, ಇದೇ ದೇವೇಗೌಡರು ಈಗ ವಿಶ್ವನಾಥ್ ಏನ್ ಬಂದು ಒಂದೇ ಇಲ್ಲ ನಾನು ಬಿಜೆಪಿ ಅವರು JDS ಬಿಟ್ಟಿದ್ದಕ್ಕೆ ಕಾರಣನ ಸನ್ಮಾನ್ಯ ದೇವೇಗೌಡರು ಹೇಳಿದ್ರೆ, ಕುಮಾರಸ್ವಾಮಿ ಹೇಳಿದ್ರೆ 30 ಕೋಟಿ ರೂಪಾಯಿ ನನ್ಗೆ ಹಣ ಬೇಕು ಅಂತ ಕೇಳಿದ್ರು. ಅಪ್ಪ ನಮ್ಮ ಹತ್ರ ಅಷ್ಟೊಂದು ಹಣ ಇಲ್ಲ, ನೀವು ಅಧಿಕಾರ ನಡೆಸಿ ಹಿಂದುಳಿದ ವರ್ಗವನ್ನ ಎಲ್ಲರನ್ನು ಜೊತೆಗೆ ತಗೊಂಡು ಹೋಗುವಂತದ್ದಕ್ಕೆ ನಿಮ್ಮನ್ನ ಅಧ್ಯಕ್ಷರು ಮಾಡಿದೀವಿ ಅಂತಂದ್ರೆ ಬಿಟ್ಟು ಹೋದ್ರು ಅಂತ. ಎಚ್ ವಿಶ್ವನಾಥ್ ಅಲ್ಲ, SR ವಿಶ್ವನಾಥ್. SR ವಿಶ್ವನಾಥ್ ಅವ್ರು ಏನು ಆ ತರದ್ದು ನೋಡಿ ಸರ್, ಇವತ್ತು ಬೆಳಗ್ಗೆನೂ ಅವ್ರ ಪಾರ್ಟಿ ಆಫೀಸಿಗೆ ಬಂದಿದ್ರು ನೋಡಿ. ಅವರು ತಳಮಟ್ಟದಿಂದ ಬಂದಿರುವಂತವ್ರು, ಕೆಲವರು ನಮ್ಮ ಪಕ್ಷದ ಲೀಡರ್ಗಳು ಏನಿದ್ದಾರೆ, ಸೊ ಅವರು ವೈಯಕ್ತಿಕವಾಗಿ ಯಾರನ್ನೂ ಏನು ಮಾತಾಡಲ್ಲ. ಯಾವತ್ತು ಪಕ್ಷವನ್ನ ನಡೆಸುವಂತ ದೃಷ್ಟಿಯಲ್ಲಿ, ಪಕ್ಷದ ಒಂದು ಲೈನ್ ಬಿಟ್ಟು ದೃಷ್ಟಿಯಲ್ಲಿ ಯಾವತ್ತೂ ಅವ್ರು ಮುಂದಕ್ಕೆ ಹೋಗಲ್ಲ. ಸೊ ದೇವೇಗೌಡರು ಒಬ್ರು ಹಿರಿಯ ಮುಖಂಡರು, ಅವ್ರಿಗೆ ಆ ಹಿರಿತನಕ್ಕೆ ವಿಷಯಕ್ಕೆ ಬರೋಣ. ಸಿದ್ದರಾಮಯ್ಯನವ್ರ ವಿಚಾರಕ್ಕೆ ಬಂದ್ಬೇಡ, ಯಾಕಂದ್ರೆ ವಿಷಯ ಇರೋದೇ ಅದು. ಈಗ ಒಂದ್ ಕಡೆ ಬಿಜೆಪಿ ಅವರಿಗೆಲ್ಲೋ ಸಿದ್ದರಾಮಯ್ಯನವರ ವರ್ಚಸ್ಸನ್ನ ಎದುರಿಸೋದಕ್ಕೆ ಕಷ್ಟ ಸಾಧ್ಯ ಆಗ್ತಾ ಇದೆ, ಅದು ಗ್ಯಾರಂಟಿ ಯೋಜನೆಗಳ ನಂತರದಲ್ಲಿ ಅನ್ನುವಂಥದ್ದು ಕೂಡ ಒಂದು ಮಾತು ಬರ್ತಾ ಇದೆ. ಬಿಜೆಪಿ ಅವರಿಗೆ ಮೋದಿ ಫೇಸ್ ಎಲ್ಲೋ ಈ ಗ್ಯಾರಂಟಿ ಯೋಜನೆಗಳ ಒಂದು ದಾಳಿಯಲ್ಲಿ ಕಷ್ಟ ಸಾಧ್ಯ ಆಗುತ್ತೆ ನಮ್ಮ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದ ಮಟ್ಟಿಗೆ ನಾನು ಮಾತಾಡ್ತೇನೆ. ಲೋಕಸಭೆ ಚುನಾವಣೆ ಕರ್ನಾಟಕದ 28 ಕ್ಷೇತ್ರಗಳ ವ್ಯಾಪ್ತಿಯನ್ನು ಕುರಿತು ನಾನು ಮಾತಾಡ್ತೀನಿ. ಅವ್ರದ್ದು ಏನ್ ಗ್ಯಾರಂಟಿ ಯೋಜನೆಗಳು ಜನಸಾಮಾನ್ಯರ ಮನಸ್ಸಲ್ಲಿ ಇವರು ಸುಳ್ಳು ಹೇಳಿದ್ರು, ಅಟ್ಟರ್ ಫ್ಲಾಪ್ ಆಗೈತೆ. ನಮ್ಗೆ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಇನ್ನೂ 5 ಗ್ಯಾರಂಟಿನ ಅವ್ರು ನಾಳೆನೇ ಅನೌನ್ಸ್ ಮಾಡಲಿ. ಈ ಮುಂದಿನ ಈಗ ಬಜೆಟ್ 12ನೇ ತಾರೀಕು ಅಂತಾರೆ, ಬಹುಶಃ 1-2-3 ದಿವಸದಲ್ಲೇ ಆಗ್ಬೋದು. ಆಗ್ಲೂ ಇನ್ನೊಂದಷ್ಟು ಸುಳ್ಳು ಗ್ಯಾರಂಟಿಗಳನ್ನು ಸೇರಿಸ್ತಾರೆ. ನಾವು ಅದ್ರ ಬಗ್ಗೆ ಏನೂ ತಲೆ ಕೆಡಿಸ್ಕೊಂಡಿಲ್ಲ. ಯಾಕೆಂದ್ರೆ ರಾಜ್ಯ ಹಿಂದೆ ಇದ್ದಂತ ಪರಿಸ್ಥಿತಿ ಮತ್ತು ಮೋದಿ ಬಂದಂತ ನಂತರದ ಪರಿಸ್ಥಿತಿ ಮತ್ತು ಇಡೀ ದೇಶಕ್ಕೆ ಮತ್ತು ಮೋದಿ ಅವರು ಕರ್ನಾಟಕಕ್ಕೆ ಮಾತಾಡೋದಾದ್ರೆ, ಕರ್ನಾಟಕಕ್ಕೆ ಮಾತಾಡೋದಾದ್ರೆ ನೀವು ಮೇಡಮ್ ಒಂದು ವಿಷಯ ಟೆಕ್ನಿಕಲ್ ತಿಳ್ಕೊಳ್ಳಿ. ಸಿದ್ದರಾಮಯ್ಯ ಹೇಳಿರೋ ಅಲ್ಲ ಸಿದ್ದರಾಮಯ್ಯನವರು ಹೇಳುವಂತ ಟ್ರಾಫಿಗೆ, ಸಿದ್ದರಾಮಯ್ಯ ಬೀಳಿಸುವಂತ ಟ್ರಾಫಿಗೆ ಮಾಧ್ಯಮಗಳು ಹೋಗ್ಬಾರ್ದು ಅಂತ ನಾನು ಮನವಿ ಅಷ್ಟೇ. ನೀವು ಟೀಕೆ ಮಾಡಿ ಅದು ಬೇರೆ ವಿಚಾರ. ಅವ್ರು ಏನ್ ಟ್ರಾಪ್ ಮಾಡಿದ್ರು, ಕೇಂದ್ರದಿಂದ ದುಡ್ಡು ಬಂದಿಲ್ಲ ಅಂತ. ನಾನು ನಿಮ್ಗೆ ವಿವರ ಹೇಳ್ತೀನಿ ಕೇಳಿ. 100 ರೂಪಾಯಿ GST ರಾಜ್ಯದಲ್ಲಿ ಕಲೆಕ್ಟ್ ಆದ್ರೆ 50 ರೂಪಾಯಿ ರಾಜ್ಯದಲ್ಲೇ ಉಳ್ಕೋತದೆ. ಅಲ್ಲ ನಿಮ್ಗೆ ತೆರಿಗೆ ವಿಷಯ ಹೇಳ್ತಾ ಇದ್ದೀನಿ ಕೇಳಿ. ಎಲ್ಲಾ ವಿಷಯಗಳಲ್ಲೂ ಕೂಡ ಇದುವರೆಗೂ ನಿಮ್ಗೆ ನೀವು ಸರ್ಕಾರ ಇದ್ದಾಗ್ಲೂ GST ಅನುದಾನ ಟೈಮಿಗೆ ಸರಿಯಾಗಿ
ಬಂದಿಲ್ಲ ಒಂದ್ ನಿಮಗೆ. ವಿಷಯ ಹೇಳ್ತೀನಿ ಕೇಳಿ ಅದು ಮೇಡಮ್, ನೀವೇ ಹೇಳಿದ್ದೀರಿ, ಈಗ BJP ಬಡ್ಜೆಟ್ ನಾಯಕರು. ಅಂತ ಈಗ ಒಂದ್ ವಿಷಯ ಹೇಳ್ತೀನಿ, ಬಡ್ಜೆಟ್ ಇನ್ನ ಕೊನೆ ಪುಟಕ್ಕೆ ಹೋಗಿ ಅವ್ರು ಏನ್ ಎಷ್ಟೆಷ್ಟು ಇಷ್ಟು ಲಕ್ಷ ಕೋಟಿ ರೂಪಾಯಿ ಬಡ್ಜೆಟ್ ನ ನಮ್ಮ ಹತ್ರ ಅದು ಕೊರತೆ ಬಡ್ಜೆಟ್ ಇರ್ತದೆ, ಇಷ್ಟು ಲಕ್ಷ ಕೋಟಿದು ನನ್ನ ಪ್ಲಾನ್ ಅಂತ ಇದೆ, ಕೇಂದ್ರ ಸರ್ಕಾರದಿಂದ ಬರಬೇಕಾಗಿರೋದು ಬಗ್ಗೆನೂ ಅದ್ರಲ್ಲಿ ಹೇಳಿದ್ದಾರೆ. ಇವ್ರು ಯಾಕೆ ಇದುವರೆಗೂ ಯುಟಿಲಿಟಿ ಸರ್ಟಿಫಿಕೇಟ್ ಕೊಟ್ಟಿಲ್ಲ? ದಯವಿಟ್ಟು ಮಾಧ್ಯಮಗಳು ಕೇಳಿ, ಅದು ಕೇಂದ್ರದಿಂದ ಹಣ ಬರಬೇಕಾದ್ರೆ ಸಂವಿಧಾನಬದ್ಧ ಒಂದು ನಿಯಮ ಇದೆ. ಒಂದು ನೀವ್ ಹೇಳೋ ಪ್ರಕಾರ ಏನು ಅಂದ್ರೆ ಹಂಗೆ ತಂದಿದ್ದಾನೆ ಖಜಾನೆಯಿಂದ ಎತ್ಕೊಟ್ಬಿಡಕ್ಕೆ ಯಾರ ಕೈಲೂ ಆಗಲ್ಲ. ಇವ್ರು ಇದುವರೆಗೂ ಕಳೆದ 6 ತಿಂಗಳಿಂದ ಯುಟಿಲಿಟಿ ಸರ್ಟಿಫಿಕೇಟ್ ಆಡಿಟರ್ ಜನರಲ್ ಇಂದ ಯಾಕೆ ಕೊಡ್ಸಿಲ್ಲ? ಅವ್ರ ಅನುಭವ ಇರೋರು ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಲ್ಲ. 13 ಬಜೆಟ್ ಮಂಡಿಸವ್ರೆ ಅಂದ್ರೆ ಅವ್ರ ನರೇಟಿವ್ ಏನು ಗೊತ್ತಾ? ಅವ್ರಿಗೆ ಗ್ಯಾರಂಟಿ ಸೋತೋಯ್ತು. ಈಗ ಮೋದಿ ಮೇಲೆ ಏನಾದ್ರು ಗೂಬೆ ಕೂರಿಸಿ, ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸಿ ಅದನ್ನ ಮತಗಳಾಗಿ ಪರಿವರ್ತನೆ ಮಾಡ್ಕೋಬೇಕು ಅಂತ ಸುಳ್ಳು ಹೇಳ್ತಾ ಇದ್ದಾರೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.